ಹಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ಗುರುವಾರ ಸಂಜೆ ಮತ್ತು ಶುಕ್ರವಾರ ಸಂಜೆಯ ವ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ? ಅಮ್ಮ ಮನೆಯಿಂದ ನಾವು ಗುರುವಾರ ಮಧ್ಯಾಹ್ನ ಬಂದ್ವಿ. ಈಗ ಸಂಜೆ ಮೇಲೆ ಗಿಡಗಳನ್ನು ನೋಡೋದಕ್ಕೆ ಟೆರೇಸ್ ಮೇಲೆ ಬಂದಿದ್ದೀವಿ. ಈ ಗಿಡಗಳಿಗೆ ನೀರು ಹಾಕೋದಕ್ಕೆ ನಮ್ಮ ಸೆಕ್ಯೂರಿಟಿಗೆ ಹೇಳ್ಬಿಟ್ಟು ಹೋಗಿದ್ವಿ. ನಾವು ಸಂಡೇ ಊರಿಗೆ ಹೋಗ್ತಾ ಇದ್ದೀವಿ. ಒಂದು 4-5 ಡೇಸ್ ಆಗುತ್ತೆ ಬರೋದಕ್ಕೆ. ಡೈಲಿ ಮಾರ್ನಿಂಗ್ ಒಂದು ಸ್ವಲ್ಪ ಗಿಡಗಳಿಗೆ ನೀರು ಹಾಕಿ ಏನಾದರೂ ಒಂದು ಸ್ವಲ್ಪ ಅಮೌಂಟನ್ನು ಕೊಡ್ತೀವಿ ಅಂತ ಹೇಳಿದ್ವಿ. ಹಾಗಾಗಿ ಅವರು ಒಂದು ಸ್ವಲ್ಪನೇ ಡೈಲಿ ಮಾರ್ನಿಂಗ್ ನೀರನ್ನು ಹಾಕಿದ್ದಾರೆ. ಅವರು ಪಾಪ ನಾವು ಹೇಳ್ದಾಗೆ ಡೈಲಿ ಮಾರ್ನಿಂಗ್ ಗಿಡಗಳಿಗೆ ಒಂದು ಸ್ವಲ್ಪ ನೀರನ್ನೇ ಹಾಕಿದ್ದಾರೆ. ಪಾಪ ಇನ್ನೆಲ್ಲಿ ಜಾಸ್ತಿ ಹಾಕ್ಬಿಟ್ರೆ ಗಿಡಗಳು ಒಣಗೋಗುತ್ತೆ ಅಂತಂದ್ಬಿಟ್ಟು ನಾವು ಹೇಳ್ದಾಗೆ ಸ್ವಲ್ಪನೇ ಹಾಕಿದ್ದಾರೆ. ಹಾಗಾಗಿ ಸೇವಂತಿಗೆ ಗಿಡಗಳೆಲ್ಲ ಒಂದು ಸ್ವಲ್ಪ ಬಾಡ್ದಾಗೆ ಆಗೋಗಿತ್ತು. ನಾನು ಸಂಜೆ ಮೇಲೆ ನೋಡಿಬಿಟ್ಟು ಹಾಗೆ ತೊಗೊಂಬಂದು ನೀರನ್ನು ಹಾಕಿದೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದರೆ ಶುಕ್ರವಾರ ಬೆಳಗ್ಗೆಗೆಲ್ಲ ಚೇತರಿಸ್ಕೊಂಡಿದ್ವು. ನೆಕ್ಸ್ಟ್ ಈಗ ನಾನು ನೈಟ್ ಅಡುಗೆ ಅಂತ ಏನೂ ಮಾಡಲಿಲ್ಲ. ಅಮ್ಮ ಮನೆಯಿಂದನೇ ಬರ್ತಾ ನಾನು ಅಣಬೆ ಸಾಂಬಾರನ್ನು ತೊಗೊಂಬಂದಿದ್ದೆ. ಅದಕ್ಕೇ ನಾನು ಮಧ್ಯಾಹ್ನ ರೈಸನ್ನು ಮಾಡಿದ್ದೆ. ಅದೇ ರೈಸು ಮತ್ತು ಅಣಬೆ ಸಾಂಬಾರಿತ್ತು. ಅದನ್ನೇ ತಿನ್ಕೊಂಡು ಕಿಚನೆಲ್ಲ ಕ್ಲೀನ್ ಮಾಡಿ ಈಗ ಅಮ್ಮ ಮನೆಯಿಂದ ಅವರೆಕಾಯನ್ನು ತೊಗೊಂಬಂದಿದ್ನಲ್ವ, ಅದನ್ನು TV ನೋಡ್ತಾ ಸುಲಿತಾ ಇದ್ದೀನಿ. ನಾನು ಈ ರೀತಿಯಾಗಿ ಏನಾದರೂ ಕೆಲಸ ಮಾಡಿಕೊಂಡು TV ನೋಡಬೇಕು ಅಂತಂದರೆ ಅಪ್ಪಾಜಿಯವರ ಮೂವೀಸನ್ನು ನೋಡ್ತೀನಿ. ಇಲ್ಲ ಅಂತಂದರೆ ಯಾವುದಾದ್ರೂ ಪ್ಲೇಸಸ್ನ ಹಿಸ್ಟ್ರಿಗಳನ್ನು ತಿಳ್ಕೊಳ್ತೀನಿ. ಇವತ್ತು ನಾನು ಗೋಕರ್ಣದ ಪ್ಲೇಸ್ ಹಿಸ್ಟ್ರಿಯನ್ನು ತಿಳ್ಕೊಳ್ತಾ ಇದ್ದೀನಿ. ಆಲ್ರೆಡಿ ನಾವು ಒಂದು ಸಲ ಹೋಗಿ ಬಂದಿದ್ವಲ್ವ, ಹಾಗಾಗಿ ಅಲ್ಲಿ ಸುಮಾರಷ್ಟು ಪ್ಲೇಸಸ್ ಇದೆ, ನಾವು ನೋಡಲೇ ಇಲ್ಲ. ಓಂಕಾರೇಶ್ವರ ಬೀಚ್ ಅಂತ ಎಲ್ಲ ಇದೆ, ನಾವು ನೋಡಲಿಲ್ಲ. ಮತ್ತು ರಾಮತೀರ್ಥ ಅಂತ ಇತ್ತಂತೆ, ಅದನ್ನು ಸಹ ನಾವು ನೋಡಲಿಲ್ಲ. ಇವಾಗ ನಾನು ಆ ಒಂದು ವಿಡಿಯೋನ ನೋಡ್ತಾ ಇದ್ದರೆ ಈ ಪ್ಲೇಸಸ್ ನಾವು ಹೋಗ್ಲೇ ಇಲ್ವಲ್ಲ, ಬರೀ ಅಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದೀವಿ, ಅದಾದಮೇಲೆ ಬೀಚ್ ಹತ್ರ ಹೋಗ್ಬಿಟ್ಟು ಬಂದುಬಿಟ್ಟಿದ್ದೀವಿ ಅಷ್ಟೇ ಅಂತ ಅಂದ್ಕೊಂಡು ನಾವು ಈ ರೀತಿಯಾಗಿ ನಾವು ಯಾವುದಾದ್ರೂ ಒಂದು ವಿಡಿಯೋನ ನೋಡಿದ್ರೇ ಅಲ್ವಾ ನಮಗೆ ಗೊತ್ತಾಗೋದು ಆ ಕಡೆ ಎಲ್ಲ ಎಷ್ಟೊಂದು ಪ್ಲೇಸಸ್ ಇದೆ ಅಂತಂದ್ಬಿಟ್ಟು. ನೆಕ್ಸ್ಟು ಈ ಕ್ಲಿಪ್ಪಿಂಗ್ಸ್ ಬಂದು ನೆಕ್ಸ್ಟ್ ಡೇ ಮಾರ್ನಿಂಗು ಶುಕ್ರವಾರ ಬೆಳಗ್ಗೆನೇ ಪೂಜೆ ಮಾಡಿಬಿಡೋಣ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ನಾವು ತೊಗೊಂಡಿರುವ ಫ್ಲ್ಯಾಟಲ್ಲಿ ಇಂಟೀರಿಯರ್ ವರ್ಕ್ ಮಾಡಿಸ್ಬೇಕಾಗಿತ್ತಲ್ವ, ಅವರು ಮೆಜರ್ಮೆಂಟ್ ತೊಗೊಳೋದಕ್ಕೆ ಬರ್ತೀವಿ ಅಂತಂದ್ಬಿಟ್ಟು ಹೇಳಿದರು. ಅವ್ರು 11 ಗಂಟೆಗೆ ಬರ್ತೀವಿ ಅಂತ ಹೇಳಿದರು. ಇನ್ನು ಅವ್ರು 11 ಗಂಟೆಗೆ ಬಂದಿದ್ದಾರೆ ಅಂತಂದರೆ ನಮಗೆ ಎಲ್ಲೆಲ್ಲಿ ಏನೇನು ಬೇಕು, ವಾರ್ಡ್ರೋಬ್ಸ್ ಯಾವ ರೀತಿಯಾಗಿ ಬೇಕು, ಮತ್ತು ದೇವ್ರ ಮನೆ ಯಾವ ರೀತಿಯಾಗಿ ಬೇಕು ಅಂತೆಲ್ಲ ಡೀಟೇಲ್ಸ್ ಕೊಡಬೇಕಾಗುತ್ತಲ್ವ. ಇನ್ನು ಅವ್ರಿಗೆ ಕೊಟ್ಬಿಟ್ಟು ನಾನು ಪೂಜೆ ಮಾಡಬೇಕು ಅಂತಂದರೆ ಲೇಟ್ ಆಗಿಬಿಡುತ್ತೆ. ಸಂಜೆನೇ ಮಾಡೋಣ ಬಿಡು ಅಂತಂದ್ಬಿಟ್ಟು ಸಂಜೆಗೆ ಇಟ್ಕೊಂಡ್ಬಿಟ್ಟೆ. ಅವ್ರು 11 ಗಂಟೆಗೆಲ್ಲ ಬಂದರು. 11 ಗಂಟೆಗೆ ಬಂದು ಎಲ್ಲ ಮೆಜರ್ಮೆಂಟ್ ಎಲ್ಲ ತೊಗೊಂಡ್ರು. ನಾನು ನನಗೇನೇನು ಬೇಕೋ ಅದನ್ನೆಲ್ಲ ಅವ್ರಿಗೆ ಡೀಟೇಲ್ ಕೊಟ್ಟೆ. ನೆಕ್ಸ್ಟ್ ಇವಾಗ ಶುಕ್ರವಾರ ಸಂಜೆ ಆಗಿ ನಾನು ಸ್ನಾನ ಮಾಡಿಕೊಂಡು ಇವಾಗ ಹೂಗಳನ್ನು ಕಿತ್ಕೊಳ್ಳೋದಕ್ಕೆ ಟೆರೇಸ್ ಮೇಲೆ ಬಂದಿದ್ದೀವಿ. ಈಗ ರೀಸೆಂಟಾಗಿ ಈ ಗಿಡಗಳನ್ನ ತೊಗೊಂಬಂದಿದ್ದೀವಲ್ವ, ಈ ಗಿಡಗಳೆಲ್ಲ ಬದುಕಿ ಡೈಲಿ ಹೂವು ಬಿಡೋ ಹಾಗೆ ಆಯಿತು ಅಂತಂದರೆ ಡೈಲಿ ಪೂಜೆಗೆ ನಾವು ಹೊರಗಡೆಯಿಂದ ಹೂಗಳನ್ನು ತರೋ ಅವಶ್ಯಕತೆಯೇ ಇಲ್ಲ. ಡೈಲಿ ನಮಗೆ ಈ ಗಿಡಗಳಲ್ಲೇ ಹೂವು ಬಿಡ್ತಾ ಇರುತ್ತೆ. ನನಗಂತೂ ಇವಾಗ ಕಟ್ ಮಾಡಿ ತಗೊಂಡೋಗಿ ದೇವ್ರ ಪೂಜೆಗೆ ಹೂಗಳನ್ನು ಇಡ್ತಾಯಿದ್ರೆ ಕಲರ್ಫುಲ್ ಆಗಿದೆ. ಯೆಲ್ಲೋ ಕಲರು ಮತ್ತು ವೈಟ್ ಕಲರು ಮತ್ತು ಒಂಥರ ಕ್ರೀಮ್ ಕಲರು ಸೇವಂತಿಗೆ ಹೂವು ಮತ್ತು ಈ ರೀತಿ ಪಿಂಕ್ ಕಲರ್ ಸೇವಂತಿಗೆ ಹೂವು ಮತ್ತು ಇನ್ನೊಂದು ನಾನು ಅಮ್ಮ ಮನೆಯಿಂದ ತೊಗೊಂಬಂದಿದ್ನಲ್ವ ನಾಟಿ ಸೇವಂತಿಗೆ ಗಿಡ ಅಂತಂದ್ಬಿಟ್ಟು ಅದರಲ್ಲೂ ಅಷ್ಟೇ ಹೂವು ಬಿಡ್ತಾ ಇದೆ. ಮತ್ತು ದಾಸವಾಳ ಒಂದು 3 ಕಲರ್ ಇದೆ. ಎಲ್ಲ ಗಿಡಗಳಲ್ಲೂ ಹೂವು ಬಿಡ್ತು ಅಂತಂದರೆ ದೇವ್ರ ಫೋಟೋಸ್ಗೆ ಡೈಲಿ ಹೂವು ಅಂದರೆ ಹೂವು ಸಿಗ್ತಾನೆ ಇರುತ್ತೆ. ನನಗೀಗ ತಂದಿರುವ ಸೇವಂತಿಗೆ ಗಿಡಗಳಲ್ಲಿ ಯಾವ ಗಿಡ ಇಷ್ಟ ಆಯಿತು ಅಂತಂದರೆ ಈ ಪಿಂಕ್ ಕಲರ್ ಸೇವಂತಿಗೆ ಗಿಡ ತುಂಬಾ ಇಷ್ಟ ಆಯಿತು. ಈ ಕಲರ್ ಸೇವಂತಿಗೆ ನನಗೆ ತುಂಬ ಇಷ್ಟ ಆಗ್ತಾಯಿದೆ. ಈ ಗಿಡ ಅಂತೂ ಬದುಕೊಂಡ್ರೆ ನನಗೆ ತುಂಬ ಹ್ಯಾಪಿ ಆಗುತ್ತೆ. ಇವ್ಯಾವ ಬದುಕೋದಿಲ್ಲ, ಹೂವೆಲ್ಲ ಹರಡಿದ್ದಾದಮೇಲೆ ಗಿಡಗಳೆಲ್ಲ ಹೋಗ್ಬಿಡುತ್ತೆ ಅಂತಂದ್ಬಿಟ್ಟು ಸುಮಾರು ಜನ ಹೇಳ್ತಾ ಇದ್ದೀರಾ. ನೋಡೋಣ ಏನಾಗುತ್ತೆ ಅಂತಂದ್ಬಿಟ್ಟು. ಅಟ್ಲೀಸ್ಟ್ ಆ ಪಿಂಕ್ ಕಲರ್ ಸೇವಂತಿಗೆ ಗಿಡ ಆದರೂ ಬದುಕಲಿ ಅಂತಂದ್ಬಿಟ್ಟು ನಾನು ಕೇಳ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಈಗ ದಾಸವಾಳ ಹೂಗಳನ್ನು ಕಿತ್ಕೊಳ್ತಾ ಇದ್ದೀನಿ. ಈ ದಾಸವಾಳ ಗಿಡದಲ್ಲಂತೂ ತುಂಬ ಅಂದರೆ ತುಂಬ ಹೂವು ಬಿಡ್ತಾ ಇದೆ. ಈಗಂತೂ ಟೆರೇಸ್ ಮೇಲೆ ಇಟ್ಟಿರೋದ್ರಿಂದ ಬಿಸಿಲು ಅನ್ನೋದು ಚೆನ್ನಾಗಿ ಬಿಡುತ್ತಲ್ವ, ಹಾಗಾಗಿ ಡೈಲಿ ಒಂದು 8-9 ಹೂವು ಆದರೂ ಬಿಡ್ತಾ ಇರುತ್ತೆ ಈ ಗಿಡದಲ್ಲಿ. ಇನ್ನು ಕೇಸರಿ ಕಲರು ಅದೊಂದು ದಿನಕ್ಕೆ 2-3 ಈ ರೀತಿಯಾಗಿ ಬಿಡುತ್ತೆ. ಇನ್ನು ಆ ಲೈಟ್ ಯೆಲ್ಲೋ ಕಲರ್ ದಾಸವಾಳ ಗಿಡ ಇದೆ ಅಲ್ವಾ, ಅದೊಂದು ಸ್ವಲ್ಪ ರೇರ್ ಆಗೋಗಿದೆ ಬಿಡೋದು. ಯಾವಾಗೋ ವಾರಕ್ಕೊಂದು ಹೂವು ಬಿಡುತ್ತೆ. ಮತ್ತು ಇದು ರೋಸ್ ಗಿಡ, ಈ ರೋಸ್ ಗಿಡನೂ
ಅಷ್ಟೇ ಇವಾಗೆಲ್ಲ ತುಂಬ ಅಂದರೆ ತುಂಬ ಮಗ್ಗಾಗಿದೆ. ನೋಡ್ತಾ ಇರ್ಬೋದು ಇಷ್ಟೊಂದು ಹೂವು ಅನ್ನೋದು ಸಿಕ್ಕಿದೆ. ನಮಗೆ ಡೈಲಿ ಪೂಜೆಗೆ ಇಷ್ಟಿಷ್ಟು ಹೂವು ಸಿಕ್ಬಿಟ್ರೆ ಸಾಕಪ್ಪ ಅಂತಂದ್ಬಿಟ್ಟು ನಾನು ಯಾವಾಗಲೂ ಅಂದ್ಕೊತಾ ಇರ್ತೀನಿ. ಇವಾಗಂತೂ ಬೇಗನೆ ಕತ್ಲಾಗೋಗುತ್ತೆ ಅಲ್ವಾ. ನಾನು ಟೆರೇಸ್ ಮೇಲೆ ಹೂಗಳನ್ನು ಕಿತ್ಕೊಂಡ್ಬಂದು ಹೊಸ್ಲೊಸಿ ಹೊಸ್ಲಿಗೆ ಅರ್ಶಿನ ಕುಂಕುಮ ಇಟ್ಟು ರಂಗೋಲಿ ಹಾಕಿ ಆಮೇಲೆ ದೇವ್ರ ಫೋಟೋಸ್ಗೆಲ್ಲ ಹೂಗಳನ್ನು ಇಡೋಷ್ಟರಲ್ಲಿ ಕತ್ಲಾಗೋಗಿದೆ. ಸಂಜೆ ಒಂದು 6 ಗಂಟೆ 10 ನಿಮಿಷ ಏನೋ ಆಗಿದೆ ಅಷ್ಟೇ. ನೋಡಿದ್ರೆ ಒಂದು 7 ಗಂಟೆನೋ 8 ಗಂಟೆನೋ ಆಗೋಗಿದೇನೋ ಅನ್ನೋ ರೀತಿಯಾಗಿ ಕತ್ಲಾಗೋಗಿದೆ. ನೆಕ್ಸ್ಟ್ ಈಗ ಇಲ್ಲಿ ನೋಡ್ತಾ ಇರ್ಬೋದು ತುಳಸಿ ಗಿಡದ ಮುಂದೆ ನಾನು ದೀಪನ ಹಚ್ತಾ ಇದ್ದೀನಿ. ವಿಪರೀತ ಅಂದರೆ ವಿಪರೀತ ಗಾಳಿ, ದೀಪ ಹಚ್ಚೋದಕ್ಕೆ ಆಗೋದಿಲ್ಲ. ತುಳಸಿ ಗಿಡ ಮುಂದೆ ಇಡೋದಕ್ಕೆ ದೀಪಕ್ಕೆ ಗ್ಲಾಸ್ ಇದೆ, ಹಾಗಾಗಿ ದೀಪ ಉರಿಯುತ್ತೆ. ಹೊಸ್ಲು ಮುಂದೆ ದೀಪಗಳನ್ನು ಇಟ್ಟಿದ್ದೆ, ಆದರೆ ದೀಪಗಳು ಅಲ್ಲಿ ಹೊಸ್ಲು ಮುಂದೆ ಉರಿಲೇ ಇಲ್ಲ, ಹಾಗಾಗಿ ತಗೊಂಬಂದು ಒಳಗಡೆ ಇಟ್ಬಿಟ್ಟೆ. ನೆಕ್ಸ್ಟ್ ಈಗ ಮೊದಲು ನಾನು ತುಳಸಿ ಗಿಡಕ್ಕೆ ಪೂಜೆಯನ್ನು ಮಾಡ್ತೀನಿ, ಆಮೇಲೆ ಹೊಸ್ಲು ಪೂಜೆ, ಆಮೇಲೆ ಮಾಮೂಲಿಯಾಗಿ ದೇವ್ರ ಪೂಜೆ. ನಾನು ಡೈಲಿ ಹೇಳ್ತಾ ಇರ್ತೀನಲ್ವ ವಿಡಿಯೋಗಳಲ್ಲಿ, ಮೊದಲು ನಾನು ತುಳಸಿ ಪೂಜೆ, ಹೊಸ್ಲು ಪೂಜೆ, ಆಮೇಲೆ ದೇವ್ರ ಪೂಜೆ. ಇವತ್ತು ನಾನೇ ದೇವ್ರ ಪೂಜೆಯನ್ನು ಮಾಡ್ತಾ ಇದ್ದೀನಿ. ನನ್ನ ಹಸ್ಬೆಂಡು ಬೆಳಗ್ಗೆನೇ ಸ್ನಾನ ಮಾಡಿದರು, ಹಾಗಾಗಿ ಸಂಜೆಗೆ ನೀನೇ ಸ್ನಾನ ಮಾಡಿಕೊಂಡು ಪೂಜೆ ಮಾಡು ಅಂತ ಹೇಳಿದರು. ನಾನೇ ಪೂಜೆಯನ್ನು ಮಾಡ್ತಾ ಇದ್ದೀನಿ. ಈಗ ನೋಡ್ತಾ ಇರ್ಬೋದು ತುಳಸಿ ಪೂಜೆಯನ್ನು ಮಾಡಿ ಈಗ ಹೊಸ್ಲು ಮುಂದೆ ದೀಪಗಳನ್ನು ಹಚ್ತಾನೆ ಇದ್ದೀನಿ. ಆ ಗಾಳಿ ಜೋರಾಗಿ ಬೀಸೋದ್ರಿಂದ ದೀಪಗಳು ಹಚ್ಕೊಳ್ತಾನೆ ಇಲ್ಲ. ಒಂದು ಕಡೆ ಹಚ್ಬಿಟ್ಟು ಈ ಕಡೆ ಬರೋಷ್ಟರಲ್ಲಿ ದೀಪ ಅನ್ನೋದು ಶಾಂತ ಆಗಿಬಿಡ್ತಾ ಇದೆ. ಹಾಗಾಗಿ ನಾನು ಹೋಗ್ಲಿ ಬಿಡು ಅಂತಂದ್ಬಿಟ್ಟು ಒಳಗಡೆ ತೊಗೊಂಬಂದು ಇಟ್ಬಿಟ್ಟೆ. ನೆಕ್ಸ್ಟ್ ಈಗ ನಾನು ಮನೆ ಒಳಗಡೆ ದೇವರ ಮಂಟಪದಲ್ಲಿ ದೀಪಗಳನ್ನು ಹಚ್ತಾ ಇದ್ದೀನಿ. ಮೊದಲು ನಾನು ಕಾಮಾಕ್ಷಿ ದೀಪವನ್ನು ಹಚ್ತೀನಿ, ಆಮೇಲೆ ನಾನು ಮನೆ ದೇವರಿಗೆ ದೀಪವನ್ನು ಹಚ್ತೀನಿ. ನಾನು ಡೈಲಿ ಕಾಮಾಕ್ಷಿ ದೀಪವನ್ನು ಹಚ್ತೀನಿ, ಯಾಕಂದರೆ ಅದು ಒಂದು ಸ್ವಲ್ಪ ಕಾಮಾಕ್ಷಿ ದೀಪ ಅನ್ನೋದು ಚಿಕ್ಕದಾಗಿದೆ ಅಲ್ವಾ, ಹಾಗಾಗಿ ನಾನು ಡೈಲಿ ಪೂಜೆ ಮಾಡಬೇಕಾದ್ರೆಲ್ಲ ಕಾಮಾಕ್ಷಿ ದೀಪವನ್ನು ಹಚ್ತೀನಿ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ದೇವ್ರ ಪೂಜೆಗೆಲ್ಲ ನಮ್ಮದೇ ಗಿಡಗಳಲ್ಲಿ ಬಿಟ್ಟಿರುವಂತಹ ಹೂಗಳನ್ನು ಕಿತ್ಕೊಂಡ್ಬಂದು ದೇವ್ರ ಫೋಟೋಸ್ಗೆ ಇಟ್ಬಿಟ್ಟು ಪೂಜೆ ಮಾಡ್ತಾ ಇದ್ರೆ ಆ ಖುಷಿನೇ ಬೇರೆ ರೀತಿಯಾಗಿರುತ್ತೆ. ನನಗೆ ದೇವ್ರ ಫೋಟೋಸ್ಗೆ ಡೈಲಿ ಹೂವು ಸಿಕ್ಕಿದ್ರೆ ಸಾಕಪ್ಪ ಅಂತಂದ್ಬಿಟ್ಟು ನನಗೆ ಇಷ್ಟ ಆಗುತ್ತೆ. ಬೇರೆ ಶೋ ಗಿಡಗಳೆಲ್ಲ ಹಾಕೋದಕ್ಕೆ ಅಷ್ಟಾಗಿ ಇಷ್ಟ ಆಗೋದಿಲ್ಲ. ನನಗೆ ದೇವ್ರ ಪೂಜೆಗೆ ಹೂವು ಸಿಗುವಂತಹ ಗಿಡಗಳನ್ನು ಹಾಕೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ನನಗೆ ದೇವ್ರ ಪೂಜೆಗೆ ಹೂಗಳನ್ನೋದು ಒಂದೇ ಕಲರ್ ಆಗಿದ್ರೆ ನನಗೆ ಇಷ್ಟ ಆಗೋದಿಲ್ಲ. ಅಂದರೆ ಇವಾಗ ಬರೀ ರೋಸ್ ಹೂವು ಇಟ್ಬಿಟ್ಟು ಪೂಜೆ ಮಾಡೋದಕ್ಕೆ ಅಷ್ಟಾಗಿ ಇಷ್ಟ ಆಗೋದಿಲ್ಲ, ಬರೀ ಸೇವಂತಿಗೆ ಹೂಗಳನ್ನು ಇಟ್ಬಿಟ್ಟು ಪೂಜೆ ಮಾಡೋದಕ್ಕೂ ಅಷ್ಟಾಗಿ ಇಷ್ಟ ಆಗೋದಿಲ್ಲ. ನನಗೆ ಒಂದು 3-4 ಥರದ ಕಲರ್ಸ್ ಹೂಗಳು ಬೇಕಾಗುತ್ತೆ. ಈಗ ನನಗೆ ಅದೇ ಖುಷಿ ಆಗ್ತಾ ಇದೆ. ಇವಾಗ ನೋಡ್ತಾ ಇರ್ಬೋದು ವೈಟ್ ಕಲರ್ ಸೇವಂತಿಗೆ ಹೂವು, ಮತ್ತು ಪಿಂಕ್ ಕಲರ್ ಸೇವಂತಿಗೆ ಹೂವು, ಮತ್ತು ಯೆಲ್ಲೋ ಕಲರ್ ಸೇವಂತಿಗೆ ಹೂವು, ಮತ್ತು ಕ್ರೀಮ್ ಕಲರ್ ಸೇವಂತಿಗೆ ಹೂವು, ರೋಸ್ ಹೂವು, ದಾಸವಾಳ ಹೂವು, ಇಷ್ಟೊಂದು ಕಲರ್ಸ್ ಇದೆ ಅಲ್ವಾ. ನನಗೆ ಪೂಜೆ ಮಾಡೋದಕ್ಕೇ ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇರುತ್ತೆ. ನನಗೆ ಹೂಗಳು ಕಲರ್ಫುಲ್ಲಾಗಿ ಕಾಣ್ತಾ ಇರಬೇಕು. ಫೈನಲಿ ಶುಕ್ರವಾರ ಮುಸ್ಸಂಜೆಯ ಪೂಜೆ ಅನ್ನೋದು ಮುಗೀತು. ನಮಗೆ ಮನೆ ದೇವರು ಬಂದುಬಿಟ್ಟು ಲಕ್ಷ್ಮೀ ನರಸಿಂಹಸ್ವಾಮಿ ಅಲ್ವಾ, ಹಾಗಾಗಿ ನಮಗೆ ಶುಕ್ರವಾರನೇ ಮನೆ ದೇವರ ಪೂಜೆ ಆಗಿರೋದ್ರಿಂದ ಶುಕ್ರವಾರ ಪೂಜೆ ಮಾಡಿದ್ರೇ ಅದೊಂದು ರೀತಿಯಾಗಿ ಮನಸ್ಸಿಗೆ ನೆಮ್ಮದಿ ಅಂತ ಅನಿಸೋದು. ಶುಕ್ರವಾರ ಏನಾದರೂ ಮಿಸ್ ಆಯಿತು ಅಂತಂದರೆ ಏನೋ ಕಳ್ಕೊಂಡಿದ್ದೀನೇನೋ ಅನ್ನುವಷ್ಟು ನನಗೆ ಫೀಲ್ ಆಗ್ತಾ ಇರುತ್ತೆ. ಇವಾಗ ನಾನು ಮನೆಗೆಲ್ಲ ಧೂಪನ ಹಾಕ್ತಾಯಿದ್ದೀನಿ.
ಹಾಗೆ ಪುಷ್ಪಾ ಚಂದ್ರಶೇಖರ್ ಅನ್ನೋರು ಕಮೆಂಟ್ ಮಾಡಿದ್ರು, ಡಿಸೆಂಬರ್ 19ಗೆ ನನ್ನ ಫ್ರೆಂಡ್ ನಯನಾ ಮತ್ತು ಅನೀಶ್ ಅವ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ, ವಿಶ್ ಮಾಡಿ ಮಂಜು ಅಂತಂದ್ಬಿಟ್ಟು. ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಬೋತ್ ಆಫ್ ಯು. ಆ ದೇವರು ನಿಮ್ಮಿಬ್ಬರಿಗೂ ಒಳ್ಳೆ ಆರೋಗ್ಯ, ಒಳ್ಳೆ ಆಯುಷು ಮತ್ತು ಒಳ್ಳೆ ಜೀವನ ಕೊಡಲಿ ಅಂತಂದ್ಬಿಟ್ಟು ನಾನು ಆ ದೇವರಲ್ಲಿ ಕೇಳ್ಕೊಳ್ತೀನಿಪ್ಪ. ಹಾಗೆ ನಾವು ಬಾಗಿಲು ಮುಂದೆ ಲೈಟನ್ನು ಹಾಕಿಲ್ಲ, ಯಾಕಂದರೆ ಅಲ್ಲಿ ಬಲ್ಬ್ ಹಾಕಿಲ್ಲ. ಈ ಮನೆಗೆ ಬರಬೇಕಾದ್ರೆ ಮನೆ ಒಳಗಡೆ ಎಷ್ಟು ಬಲ್ಬ್ಸ್ ಬೇಕಾಗುತ್ತೆ ಅಂತಂದ್ಬಿಟ್ಟು ಎಣಿಸ್ಕೊಂಡು ಅಷ್ಟು ಬಲ್ಬನ್ನು ತೊಗೊಂಬಂದಿದ್ವಿ. ಆದರೆ ಬಾಗಿಲು ಮುಂದೆ ಬಲ್ಬ್ ಹಾಕಬೇಕು ಅನ್ನೋದು ಮರ್ತೋಗ್ಬಿಟ್ಟಿದ್ದೀವಿ. ಆ ಕಡೆಗೆಲ್ಲ ಈ ಅಪಾರ್ಟ್ಮೆಂಟ್ ಅವರೇ ಹಾಕಿದ್ದಾರೆ. ಮನೆ ಮುಂದೆ ನಾವು ಹಾಕ್ಕೊಳ್ಬೇಕು ಅಂತಂದರೆ ನಾವೇ ತಂದು ಬಲ್ಬನ್ನು ಹಾಕ್ಕೊಳ್ಬೇಕಾಗುತ್ತೆ. ಹಾಗಾಗಿ ತೊಗೊಂಬಂದು ಹಾಕ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಹಾಗಾಗಿ ಬಾಗಿಲು ಮುಂದೆ ಒಂದು ಸ್ವಲ್ಪ ಬೆಳಕು ಅನ್ನೋದು ಇಲ್ಲ. ಈಗ ಮನೆಗೆಲ್ಲ ಧೂಪ ಹಾಕಿದ್ದಾದ್ಮೇಲೆ ಇವಾಗ ನಾನು ಡೈಲಿ ಗಣಪತಿ ಸ್ತೋತ್ರ ಮತ್ತು ಪದ್ಮಾವತಿ ಸ್ತೋತ್ರನ ಹೇಳ್ಕೊಳ್ತೀನಲ್ವ, ಅದಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನನಗೆ ಈ ಪದ್ಮಾವತಿ ಸ್ತೋತ್ರದ ಬಗ್ಗೆ ಕಮೆಂಟ್ಸ್ ಮಾಡ್ತಾ ಇರ್ತೀರಲ್ವ, ಯಾವಾಗ ಸ್ಟಾರ್ಟ್ ಮಾಡಬೇಕು, ಯಾವ ರೀತಿಯಾಗಿ ಹೇಳಬೇಕು ಅಂತೆಲ್ಲ ಕಮೆಂಟ್ ಮಾಡ್ತಾ ಇರ್ತೀರ. ನಾನು ಆಲ್ರೆಡಿ ಒಂದೆರಡು ವಿಡಿಯೋಗಳಲ್ಲಿ ಶೇರ್ ಮಾಡಿದ್ದೀನಿ, ನೀವು ಲಿಂಕ್ ಕೊಡಿ ಅಂತ ಕೇಳ್ತೀರಾ. ನಾನು ಯಾವ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಅಂತಂದ್ಬಿಟ್ಟು ನನಗೆ ನೆನಪಿಲ್ಲ. ಹಾಗಾಗಿ ಒಂದು ಚಿಕ್ಕದಾಗಿ ಈ ವಿಡಿಯೋದಲ್ಲೇ ಹೇಳ್ಬಿಡ್ತೀನಿ. ಶುಕ್ರವಾರದ ದಿನ ಸ್ಟಾರ್ಟ್ ಮಾಡಿಕೊಂಡ್ರೆ ಒಳ್ಳೆಯದು. ಯಾವುದೇ ಶುಕ್ರವಾರ ದಿನ ಆದರೂ ಪರವಾಗಿಲ್ಲ, ಅವತ್ತಿನ ದಿನ ಸ್ಟಾರ್ಟ್ ಮಾಡಿಕೊಂಡ್ರೆ ಒಳ್ಳೆಯದು. ನೆಕ್ಸ್ಟು ಆ ಸ್ತೋತ್ರನ ಪ್ರತಿದಿನ ಪೂಜೆ ಮಾಡಿದಾಗಲೆಲ್ಲ 108 ಸಲ ಹೇಳ್ಕೊಳ್ಬೇಕಾಗುತ್ತೆ. ಎಷ್ಟು ದಿನ ಹೇಳ್ಕೊಳ್ಬೇಕಾಗುತ್ತೆ ಅಂತ ಕೇಳ್ತಾ ಇರ್ತೀರಲ್ವ, ನಿಮ್ಮ ಆಸೆ ಈಡೇರೋವರೆಗೂ ಆ ಸ್ತೋತ್ರನ ಹೇಳ್ಕೊಳ್ತಾ ಇರಬೇಕಾಗುತ್ತೆ. ನೆಕ್ಸ್ಟ್ ಇವಾಗ ನೋಡ್ತಾ ಇರ್ಬೋದು, ಪೂಜೆ ಎಲ್ಲ ಕಂಪ್ಲೀಟ್ ಆದಮೇಲೆ ಇಲ್ಲಿ ಮೇನ್ ರೋಡ್ ಕಾಣಿಸ್ತಾ ಇರುತ್ತೆ ನಮಗೆ ಅಂತ ಹೇಳಿದ್ನಲ್ವ ಒಂದು ವಿಡಿಯೋದಲ್ಲಿ, ಅದನ್ನೇ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಗಾಳಿ ಅನ್ನೋದು ಎಷ್ಟು ಜೋರಾಗಿ ಬೀಸ್ತಾ ಇದೆ ಅಂತಂದ್ಬಿಟ್ಟು. ತುಳಸಿ ಗಿಡ ಅನ್ನೋದೇ ಬಾಗಿ ಎದ್ದೇಳ್ತಾ ಇದೆ, ಅಷ್ಟೊಂದು ಜೋರಾಗಿ ಗಾಳಿ ಅನ್ನೋದು ಬೀಸ್ತಾ ಇದೆ. ನೆಕ್ಸ್ಟ್ ಈಗ ದೇವ್ರ ಪೂಜೆಯ ಎಲ್ಲ ಕೆಲಸಗಳು ಕಂಪ್ಲೀಟ್ ಆದಮೇಲೆ ಈಗ ನಾನು ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ನಾನು ಇದ್ಕಿನ ಬೇಳೆ ಸಾಂಬಾರು, ಮುದ್ದೆ ಮತ್ತು ರೈಸನ್ನು ಮಾಡ್ತಾ ಇದ್ದೀನಿ. ಇದ್ಕಿನ ಬೇಳೆ ಸಾಂಬಾರು ಸಿಂಪಲ್ಲಾಗಿ ನಾನು ಮಾಡ್ತಾ ಇದ್ದೀನಿ. ಒಂದು 2 ಈರುಳ್ಳಿ ಮತ್ತು ಒಂದು 15 ಎಸಳಷ್ಟು ಬೆಳ್ಳುಳ್ಳಿ ಮತ್ತು ಒಣಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಆಮೇಲೆ ಕೊಬ್ಬರಿ, ಆಮೇಲೆ ಟೊಮೊಟೊ ಹಣ್ಣು, ಒಂದು ಚಕ್ಕೆ ಲವಂಗ, ಒಂದು ಸ್ವಲ್ಪ ಧನಿಯಾ ಪುಡಿ. ಇಷ್ಟೇ ನಾನು ಇದ್ಕಿನ ಬೇಳೆ ಸಾಂಬಾರಿಗೆ ಯೂಸ್ ಮಾಡುವಂತಹ ಐಟಮ್ಸು. ಇಲ್ಲಿ ಶೇರ್ ಮಾಡಿದ್ದೀನಿ, ನೋಡ್ತಾ ಇರ್ಬೋದು. ಒಣಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ ಹಣ್ಣು, ಗಸಗಸೆ, ಜೀರಿಗೆ, ಕೊತ್ತಂಬರಿ ಸೊಪ್ಪು, ಚಕ್ಕೆ ಲವಂಗ, ಕೊಬ್ಬರಿ, ಆಮೇಲೆ ಧನಿಯಾ ಪುಡಿ. ಇಷ್ಟೇ. ಮೊದಲು ನಾನು ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಟೊಮೊಟೊ ಹಣ್ಣು, ಈರುಳ್ಳಿ, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ ಮತ್ತು ಚಕ್ಕೆ ಲವಂಗ, ಆಮೇಲೆ ಜೀರಿಗೆ ಇಷ್ಟನ್ನು ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೀನಿ. ಅದಾದಮೇಲೆ ಮಿಕ್ಸಿಗೆ ಹಾಕ್ಕೊಳ್ತೀನಿ. ಅದಕ್ಕೆ ನಾನು ಧನಿಯಾ ಪುಡಿ, ಆಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಕೊಬ್ಬರಿ ಇದನ್ನೆಲ್ಲ ಹಸಿಯಾಗಿ ಹಾಕ್ಕೊಂಡು ರುಬ್ಕೊಂಡು, ಮತ್ತು ಗ್ಯಾಸ್ ಸ್ಟವ್ ಮೇಲೆ ಒಂದು ಕುಕ್ಕರನ್ನು ಇಟ್ಕೊಂಡು ಒಂದು 3-4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಕರಿಬೇವಿನ ಸೊಪ್ಪು ಹಾಕಿ, ಆಮೇಲೆ ನಾನು ಇದ್ಕನ ಅವರೆಕಾಳನ್ನು ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ತೀನಿ. ಆಮೇಲೆ ಒಂದು ಸ್ವಲ್ಪ ಅರಿಶಿಣದ ಪುಡಿ, ಹಾಗೆ 1 ಸ್ಪೂನಷ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ನಾನು ಉಪ್ಪನ್ನು ಸೇರಿಸ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು, ಆಮೇಲೆ ಈ ರುಬ್ಬಿರುವಂತಹ ಮಸಾಲೆಯನ್ನು ಹಾಕ್ಬಿಟ್ಟು ಕುಕ್ಕರ್ ಲಿಡ್ಡೇನು ನಾನು ಕ್ಲೋಸ್ ಮಾಡೋದಿಲ್ಲ, ಹಾಗೆ ನಾನು ಬೇಯಿಸ್ಕೊಳ್ತೀನಿ. ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿಬಿಟ್ರೆ ಅದೊಂದು ರೀತಿಯಾಗಿ ನುಣ್ಣಗೆ ಬೆಂದ್ಬಿಡುತ್ತೆ ಕಾಳೆಲ್ಲ. ಹಾಗಾಗಿ ನಾನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡೋದಿಲ್ಲ. ಒಂದು 10-15 ನಿಮಿಷ ಹೈ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಸಾಕು, ಸಾಂಬಾರು ಅನ್ನೋದು ರೆಡಿ ಆಗಿಬಿಡುತ್ತೆ. ಈ ರೀತಿಯಾಗಿ ನಾನು ಸಿಂಪಲ್ಲಾಗಿ ಇದ್ಕಿನ ಬೇಳೆ ಸಾಂಬಾರನ್ನು ಮಾಡ್ತೀನಿ. ಆ ರೆಸಿಪಿ ಏನು ಡೀಟೇಲ್ ಆಗಿ ಶೇರ್ ಮಾಡಿಲ್ಲ, ಹಾಗೆ ಸಿಂಪಲ್ಲಾಗಿ ಶೇರ್ ಮಾಡಿದ್ದೀನಿ. ನೀವು ಯಾವ ರೀತಿಯಾಗಿ ಇದ್ಕಿನ ಬೇಳೆ ಸಾಂಬಾರನ್ನು ಮಾಡ್ತೀರಾ ಅಂತಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತೀರಾ. ಹಾಗೆ ಈ ಮನೆ ಕಿಚನ್ ಒಂದು ಸ್ವಲ್ಪ ದೊಡ್ಡದಾಗಿದೆ ಅಲ್ವಾ ಅಂತಂದ್ಬಿಟ್ಟು ಕಮೆಂಟ್ ಮಾಡಿದ್ರಲ್ವಾ. ಹೌದು, ಈ ಮನೆ ಕಿಚನ್ನು ತುಂಬ ದೊಡ್ಡದಾಗಿ ಸ್ಪೇಷಿಯಸ್ ಆಗಿದೆ. ಈ ರೀತಿಯಾಗಿ ದೊಡ್ಡದಾಗಿದೆ ಕಿಚನ್, ನನಗೆ ತುಂಬಾ ಇಷ್ಟ ಆಗುತ್ತೆ. ಹಾಗೆ ಕಿಚನ್ ಟೂರ್ ಮಾಡಿ ಅಂತಂದ್ಬಿಟ್ಟು ಕಮೆಂಟ್ ಮಾಡಿದ್ರಲ್ವಾ. ನೆಕ್ಸ್ಟ್ ವಿಡಿಯೋನೋ ಇಲ್ಲಾಂತಂದರೆ ಅದರ ನೆಕ್ಸ್ಟ್ ವಿಡಿಯೋನೋ ನಾನು ಕಿಚನ್ ಟೂರ್ ಅಂತ ಮಾಡ್ತೀನಿ. ನಾನು ಕಿಚನಲ್ಲಿ ಅಷ್ಟೇನು ಆರ್ಗನೈಜೇಷನ್ ಮಾಡಿ ಇಟ್ಕೊಂಡಿಲ್ಲ, ಯಾಕಂದರೆ ಒಂದು 2 ಮಂತ್ಸ್ಗಷ್ಟೇ ಅಲ್ವಾ ಈ ಮನೆಯಲ್ಲಿರೋದು. ಹಾಗಾಗಿ ನಾನು ಕಿಚನಲ್ಲಿ ಅಷ್ಟೇನು ಆರ್ಗನೈಜೇಷನ್ ಮಾಡಿ ಇಟ್ಕೊಂಡಿಲ್ಲ. ನಾವು ಡೈಲಿ ಯೂಸ್ಗೆ ಏನೇನು ಸಾಮಾನುಗಳನ್ನು ಯೂಸ್ ಮಾಡ್ತೀನೋ ಅಷ್ಟನ್ನು ಮಾತ್ರ ನಾನು ಇಟ್ಕೊಂಡಿದ್ದೀನಿ. ಇನ್ನು ಉಳಿದಂತೆ ಎಲ್ಲ ಬಾಕ್ಸಲ್ಲಿ ಹಾಕಿ ಇಟ್ಬಿಟ್ಟಿದ್ದೀನಿ.
ಹಾಗಾಗಿನೇ ಇಲ್ಲಿ ಕಿಚನಲ್ಲಿ ವಾಟರ್ ಫಿಲ್ಟರ್ನೂ ಸಹ ನಾವು ಫಿಕ್ಸ್ ಮಾಡಿ ಇಟ್ಕೊಂಡಿಲ್ಲ. ಆ ಕ್ಯಾನಲ್ಲಿ ನೀರನ್ನು ತೊಗೊಂಬಂದು ಕ್ಯಾನ್ ನೀರೇ ಯೂಸ್ ಮಾಡ್ತಾ ಇದ್ದೀವಿ. ಆ ಮನೆಗೆ ಹೋದ್ಮೇಲೆ ಎಲ್ಲ ಸೆಟ್ ಮಾಡಿಕೊಂಡ್ರೆ ಆಯಿತು, ಮತ್ತು ಇಲ್ಲೆಲ್ಲ ಹೋಲ್ ಮಾಡಿ ಫಿಕ್ಸ್ ಮಾಡಬೇಕಾಗುತ್ತೆ, ಮತ್ತು ಅದನ್ನು ಬಿಚ್ಕೊಂಡೋಗಿ ಮತ್ತು ಆ ಮನೆಯಲ್ಲೆಲ್ಲ ಫಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಯಾಕೆ ಒಂದೇ ಸಲ ಆ ಮನೇಲಿ ಫಿಕ್ಸ್ ಮಾಡಿಕೊಂಡ್ರೆ ಆಯಿತು, ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀವಿ. ಈಗ ನೋಡ್ತಾ ಇರ್ಬೋದು, ಕುಕ್ಕರ್ ಒಳಗಡೆ ಒಂದು ಸ್ವಲ್ಪ ಒಗ್ಗರಣೆಗೆ ಅಂತಂದ್ಬಿಟ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಆ ಕರ್ಬೇವಿನ ಸೊಪ್ಪು ಇರಲಿಲ್ಲ, ಹಾಗಾಗಿ ನಾನು ಕರ್ಬೇವಿನ ಸೊಪ್ಪನ್ನು ಹಾಕಲಿಲ್ಲ. ಇವಾಗ ಇದಕ್ಕಿನ ಬೇಳೆಯನ್ನು ಹಾಕಿದ್ದೀನಿ, ಹಾಗೆ ಒಂದು ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ, ಒಂದು ಸ್ವಲ್ಪ ಅರಿಶಿಣದ ಪುಡಿಯನ್ನು ಹಾಕ್ಬಿಟ್ಟು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ನಾನು ಇದಕ್ಕೆ ಮಸಾಲೆಯನ್ನು ಈಗ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಈಗ ಈ ಕಡೆ ಸಾಂಬಾರಿಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಸಾಂಬಾರು ಕುದೀತಾ ಇದೆ. ಆ ಕಡೆ ನಾನು ಮುದ್ದೆ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಮುದ್ದೆ ಒಂದು ಹುಕ್ಕು ಬಂತು. ಈಗ ನಾನು ರಾಗಿ ಹಸಿಟ್ಟನ್ನು ಹಾಕಿಬಿಟ್ಟು ಈಗ ಮುದ್ದೆ ಬೇಯೋದಕ್ಕೆ ಬಿಟ್ಟಿದ್ದೀನಿ. ಈ ಗ್ಯಾಪಲ್ಲಿ ನಾನು ಗ್ಯಾಸ್ ಸ್ಟವ್ನ ಹಾಗೆ ಒಂದು ಸಲ ಒರೆಸ್ಕೊಳ್ತಾ ಇದ್ದೀನಿ. ಅದ್ರ ಮೇಲೆ ಒಗ್ಗರಣೆ ಹಾಕಿದಾಗೆಲ್ಲ ಎಣ್ಣೆ ಎಲ್ಲ ಎಗರಿರುತ್ತೆ, ಮತ್ತು ರಾಗಿ ಹಸಿಟ್ಟು ಹಾಕಿದಾಗೆಲ್ಲ ರಾಗಿ ಹಸಿಟ್ಟು ಧೂಳೆಲ್ಲ ಅದ್ರ ಮೇಲೆ ಬಿದ್ದಿರುತ್ತಲ್ವ, ಹಾಗೆ ಒಂದು ಸಲ ಒರೆಸ್ಕೊಂಡು ಇವಾಗ ಮುದ್ದೆ ಅನ್ನೋದು ಬೆಂದಿದೆ. ಸ್ಮೆಲ್ ಅನ್ನೋದು ಬರ್ತಾ ಇದೆ, ಮುದ್ದೆ ಸ್ಮೆಲ್ಲು. ಇವಾಗ ಮುದ್ದೆ ತೊಳ್ಸೋದಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇದ್ಕನ್ ಬೇಳೆ ಸಾಂಬಾರು, ತುಪ್ಪ, ಮುದ್ದೆ, ರೈಸು, ಈ ಅಡುಗೆ ಒಂದು ರೀತಿಯಾಗಿ ತುಂಬ ರುಚಿಯಾದ ಆಹಾರ, ಹಾಗೆ ತುಂಬ ಹೆಲ್ತಿಯಾಗಿರುವಂತಹ ಫುಡ್ ಅಲ್ವಾ. ಇದಾಗಿತ್ತು ಫ್ರೆಂಡ್ಸ್ ಶುಕ್ರವಾರ ಮುಸ್ಸಂಜೆಯ ಪೂಜೆಯ ವ್ಲಾಗ್ ನಂದು. ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದರೆ, ಮೋಟಿವೇಶನ್ ಅನಿಸಿದರೆ, ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಬಾಯ್.